ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಇದು ಭಾನುವಾರದ ಸಂಜೆ ವ್ಲಾಗು, ಮ್ಯಾಂಗೋ ಉತ್ಸವ. ಸೊ ಇದು ವಾಸವಿ ಹಾಗೆ ಕೃಷ್ಣ ಬೈರೇಗೌಡರು ನಡೆಸ್ತಿರುವಂತಹ ಮ್ಯಾಂಗೋ ಮೇಳ. ಇದು ಮ್ಯಾಂಗೋ ಉತ್ಸವ ಅಂತ ಕರೀತಾರೆ, ಮ್ಯಾಂಗೋ ಉತ್ಸವ ಅಂತಲೇ ನೇಮ್ ಇಟ್ಟಿರೋದು. ಸೊ ಅಲ್ಲಿಗೆ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ಎಂಟ್ರಿನಲ್ಲಿ ಲಕ್ಕಿ ಡ್ರಾ ಇಟ್ಟಿದ್ರು. ನಾನು ಕೂಡ ನನ್ನ ಹೆಸರು ಹಾಗೆ ಪಾಪು ಹೆಸರು, ನನ್ನ ಹಸ್ಬೆಂಡ್ ಹೆಸರಲ್ಲಿ 3 ಜನದ ಹೆಸರಲ್ಲೂ ಕೂಡ ಲಕ್ಕಿ ಕೂಪನ್ ಹಾಕಿದ್ದೀನಿ. ನೋಡೋಣ ಗೆಲ್ತೀವ ಅಂತ. ಇದರಲ್ಲೂ ಕೂಡ ಸ್ಟಾಲ್ಸ್ ಎಲ್ಲ ಇತ್ತು. ಮೇಯ್ನಾಗಿ ಇದರಲ್ಲಿ ಮ್ಯಾಂಗೋ ಮೇಳ, ಮ್ಯಾಂಗೋ ಉತ್ಸವ ಅಂತ ಅಂದರೆ ನಿಜವಾಗ್ಲೂ ಇವ್ರು ನಡೆಸುವಂತಹ ಮ್ಯಾಂಗೋ ಉತ್ಸವ ನನಗಂತೂ ತುಂಬಾ ಬಹಳ ಇಷ್ಟ. ನೀವೇನಾದರೂ ಬೆಂಗಳೂರಲ್ಲಿತ್ತು ಅಂತ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಸರಿ ಈ ಥರ ಮ್ಯಾಂಗೋ ಉತ್ಸವ ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಯಾವ ಪ್ಲೇಸು ಏನು ಅಂತ ಡಿಸೈಡ್ ಆಗಿಲ್ಲ. ಸೊ ಡಿಸೈಡ್ ಆಗಿ ಏನಾದರೂ ನನಗೆ ಇನ್ಫಾರ್ಮೇಷನ್ ಬಂದರೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ. ಮ್ಯಾಂಗೋ ಮೇಳದಲ್ಲಿ ಏನೆಲ್ಲ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಇದರಲ್ಲಿ 100+ ಸ್ಟಾಲ್ಸ್ಗಳಿತ್ತು. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. IPL ಮ್ಯಾಚ್ ನಡೀತಿತ್ತಲ್ವ, ಸೊ ಸ್ಕ್ರೀನ್ ಕೂಡ ಹಾಕಿದರು. ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಕ್ರಿಕೆಟ್ ನೋಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಸ್ವಲ್ಪ ಒಂದು ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಸುಮ್ಮನೆ ಬಂದೆ. ಅದಾದಮೇಲೆ ನಾವು ಇಲ್ಲೇ ಫ್ಯಾಷನ್ ಫ್ರೂಟ್ ಜ್ಯೂಸು ಹಾಗೆ ಮ್ಯಾಂಗೋ ಶಾರ್ಟ್ಸು ಇವೆರಡನ್ನ ಟ್ರೈ ಮಾಡಿದ್ದು. ಫಸ್ಟ್ ಟ್ರೈ ಮಾಡಿದ್ದೆ ಇದು. ಸೊ ಎರಡು ಕೂಡ ತುಂಬಾ ಚೆನ್ನಾಗಿತ್ತು. ಫ್ಯಾಷನ್ ಫ್ರೂಟ್ ಹಾಗೆ ತಿಂದರೆ ಚೆನ್ನಾಗಿರುತ್ತೆ. ಜ್ಯೂಸು ಸ್ವಲ್ಪ ಹಗ್ಗರಾಗಿತ್ತು. ನಿಜ ಹೇಳಬೇಕು ಅಂದರೆ ಹಾನೆಸ್ಟಾಗಿ ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೇನು ತಿಂದ್ವಿ, ಹೇಗಿತ್ತು ಟೇಸ್ಟು ಅಂತ. ಯಾಕಂದರೆ ನಿಮಗೂ ಒಂದು ಕ್ಲಾರಿಟಿ ಬರುತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಏನು ಟ್ರೈ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಮ್ಯಾಂಗೋ ಶಾರ್ಟ್ಸ್ನ ಮಿಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮ್ಯಾಂಗೋ ಶಾರ್ಟ್ಸು ಸ್ಪೈಸಿಯಾಗಿ ಸಖತ್ತಾಗಿತ್ತು, ಚೆನ್ನಾಗಿ ರಸಮ್ ಥರ ಅನ್ನಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಮ್ಯಾಂಗೋ ಯಾರೆಲ್ಲ ಇಷ್ಟಪಡ್ತೀರೋ ಅವರಂತೂ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಮ್ಯಾಂಗೋ ಫ್ಲೇವರ್ಸ್ ಎಷ್ಟು ವೆರೈಟೀಸ್ ಬೇಕು ಅಷ್ಟು ವೆರೈಟೀಸ್ ಫುಡ್ನ ನೀವು ಟೇಸ್ಟ್ ಮಾಡ್ಬೋದು, ಹಾಗೆ ಎಂಜಾಯ್ ಮಾಡ್ಬೋದು. IPL ನೋಡ್ಕೊಂಡು ಟೇಸ್ಟ್ ಮಾಡ್ಕೊಂಡು, ಹಾಗೆ ಕ್ರೌಡಲ್ಲಿ ಒಳ್ಳೆ ಜಾತ್ರೆ ಫೀಲ್ ಕೊಡುತ್ತೆ. ಬೇಕ್ರಿ ಕೌಂಟರಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಅಂದರೆ ಎಲ್ಲ ಮ್ಯಾಂಗೋ ಫ್ಲೇವರ್ದೇ. ಬೇರೆ ಯಾವುದು ಹೊರಗಡೆ ಸಿಗುತ್ತಲ್ವ ನಾರ್ಮಲ್ಲು, ಆ ಥರ ಎಲ್ಲ ಮ್ಯಾಂಗೋ ಫ್ಲೇವರ್ದೇ ಸಿಗುತ್ತೆ. ಮ್ಯಾಂಗೋ ಕೇಕು, ಮ್ಯಾಂಗೋ ಪಪ್ಸು, ಮ್ಯಾಂಗೋ ಹನಿ ಕೇಕ್, ಮ್ಯಾಂಗೋ ಕ್ರೀಮ್ ಬನ್. ನನಗೆ ಎಷ್ಟು ನೆನಪಾಗ್ತಿದ್ದು ಅಷ್ಟು ಹೇಳ್ತಿದ್ದೀನಿ. ಸಖತ್ ವೆರೈಟೀಸು, ಎಷ್ಟು ಡೆಸರ್ಟ್ ಸಿಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ನೋಡೋಕ್ಕೂ ಅಷ್ಟು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿಟ್ಟಿರ್ತಾರೆ. ಫ್ರೆಶ್ಶೇ ಇರುತ್ತೆ, ಯಾವುದು ಹಾಳಾಗಿರೋದು ಏನೂ ಇಲ್ಲ. ಅಲ್ಲೇ ಮಾಡಿ ಅಲ್ಲೇ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ಪೂರಿ ಶಿಕರ್ಣಿ, ಟಿಕ್ಕಿ ಪೂರಿ ಎಲ್ಲ ಮ್ಯಾಂಗೋ ಫ್ಲೇವರ್ದೇ ಇರುತ್ತೆ. ಸೊ ಇಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ರು. ಸೊ ನಿಪ್ಪಟ್ಟು ಹಾಗೆ ಬನಾನಾ ಚಿಪ್ಸು ಹಾಗೆ ಜಾಕ್ ಫ್ರೂಟ್ ಚಿಪ್ಸು ಅದನ್ನೆಲ್ಲ ನಾನು ಕೂಡ ಪರ್ಚೇಸ್ ಮಾಡಿದೆ. ಮ್ಯಾಂಗೋ ಪ್ರೈಸಸ್ಸು ಕೂಡ ರೀಸನಬಲಾಗೇ ಇರುತ್ತೆ. ತುಂಬ ಸ್ಟಾಲ್ಸ್ ಹಾಕಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೇಟಲ್ಲಿ ಏನು ಮಾರ್ತಿರಲ್ಲ. ಆದರೆ ಮ್ಯಾಂಗೋಸ್ ಅಂತೂ ಫುಲ್ ಫ್ರೆಶ್ಶಾಗಿ ಚೆನ್ನಾಗಿತ್ತು, ನೋಡೋಕ್ಕೇ ಅಷ್ಟು ಫ್ರೆಶ್ಶಾಗಿ ಚೆನ್ನಾಗಿರ್ತಿತ್ತು. ಸೊ ಅದನ್ನು ಕೂಡ ಒಂದು 2 kg ತೊಗೊಂಡ್ವಿ. ಯಾವುದೂ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಕ್ರಿಕೆಟ್ ನೋಡ್ತಿರೋದ್ರಿಂದ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಈ ಮ್ಯಾಂಗೋ ಉತ್ಸವದಲ್ಲಿ ಏನೇನಿದೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಮನೇಲಿ ಸ್ನ್ಯಾಕ್ಸ್ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬೇಕ್ರಿ ಐಟಮ್ಸು. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ನಲ್ವ, ಚಿಪ್ಸ್ ಎಲ್ಲ ಇಷ್ಟಪಡ್ತಾಳೆ ಪಾಪು ಕೂಡ. ಸೊ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಕ್ಕಾಗುತ್ತೆ ಅಂತ ಹೇಳಿ ನಾವು ಚಿಪ್ಸ್ ಎಲ್ಲ ಒಂದು ಸ್ವಲ್ಪ ತೊಗೊಂಡೆ. ಎಲ್ಲ 1/4 kg ತೊಗೊಂಡೆ ಅಷ್ಟೇ, ಇನ್ನೇನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡ್ ಇಲ್ಲಿ ಹನಿ ಕೇಕು, ಇದು ಮ್ಯಾಂಗೋ ಹನಿ ಕೇಕು ತುಂಬ ಚೆನ್ನಾಗಿತ್ತು. ಫುಲ್ ಫ್ರೆಶ್ಶಾಗಿ ಅವಾಗ ಮಾಡಿರೋ ಥರ ಇಷ್ಟ ನಮಗೆ. ಆ್ಯಕ್ಚುಲಿ ಹನಿ ಕೇಕ್ ಅಂದರೆ ಇಷ್ಟ. ಸೊ ಹಾಗಾಗಿ 2 ಹನಿ ಕೇಕ್ ತೊಗೊಂಡ್ವಿ. ಜಾಸ್ತಿ ಎಲ್ಲ ಒಂದೊಂದೇ ಟ್ರೈ ಮಾಡೋಣ ಅಂತ ಹೇಳಿ, ತುಂಬ ಸ್ಟಾಲ್ಸ್ ಇತ್ತಲ್ವ. ಸೊ ಎಲ್ಲನೂ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಹನಿ ಕೇಕ್ ತೊಗೊಂಡ್ವಿ. ಜಾಸ್ತಿ ಸಿರಪ್ ಏನೂ ಹಾಕಿರಲಿಲ್ಲ, ಫ್ಲೇವರ್ ಮೈಲ್ಡಾಗಿ ಚೆನ್ನಾಗಿತ್ತು.
ನೆಕ್ಸ್ಟ್ ನಾವಿವಾಗ ಮ್ಯಾಂಗೋ ಐಸ್ ಕ್ರೀಮ್ ನೋಡಿದ್ವಿ. ಪಾಪು ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದು ನೋಡಿದ್ಲಲ್ವ, ಸೊ ಹಾಗಾಗಿ ಅವಳು ಹನಿ ಕೇಕ್ ತಿನ್ನಲೇ ಇಲ್ಲ. ಸೊ ನಾವಿಬ್ಬರೇ ತಿನ್ಕೊಂಡು ಇವಾಗ ಅವಳಿಗೆ ಮ್ಯಾಂಗೋ ಐಸ್ ಕ್ರೀಮ್ ಕೊಡ್ಸೋಕೆ ಬಂದಿದ್ದೀವಿ. ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಹಾಗೆ IPL ಮ್ಯಾಚ್ ಕೂಡ ಅಲ್ವಾ, ಸೊ ಎಲ್ಲರೂ ಮನೆಗೆ ಹೋಗೋಕ್ಕೆ ಇಷ್ಟಪಡ್ತಿರಲಿಲ್ಲ. ರೈಸ್ ಕೌಂಟರಲ್ಲಿ ಚಿತ್ರಾನ್ನ, ಹಲಸಿನಕಾಯಿ ಬಿರಿಯಾನಿ, ಮ್ಯಾಂಗೋ ಕೇಸರಿ ಬಾತು. ನಾವೇನು ಟ್ರೈ ಮಾಡಿದ್ವಿ ಅಂದರೆ ಮ್ಯಾಂಗೋ ಕೇಸರಿ ಬಾತ್ ಹಾಗೆ ಮ್ಯಾಂಗೋ ಚಿತ್ರಾನ್ನ. ಮ್ಯಾಂಗೋ ಕಟ್ ಮಾಡಿ ಹಾಕಿರೋ ಕೇಸರಿ ಬಾತ್ ಬೇರೆ ಮಾಡಿದರು, ಹಾಗೆ ಮ್ಯಾಂಗೋನ ಗ್ರೈಂಡ್ ಮಾಡಿ ಅದ್ರ ಮಿಕ್ಸ್ ಮಾಡಿರ್ತಾರಲ್ವ ಅದನ್ನು ಮಾಡಿದರು. ಸೊ ನಾನು ಅದನ್ನು ತೊಗೊಂಡು ತಿಂದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಮ್ಯಾಂಗೋ ಜಿಲೇಬಿ ಮಾಡ್ತಾಯಿದ್ರು, ಅದು ತುಂಬಾ ಕ್ಯೂ ಇದ್ದಿರೋದ್ರಿಂದ ಅದನ್ನು ತಗೊಳ್ಳಿಲ್ಲ. ನನಗೆ ಮೇಯ್ನ್ ಏನು ತುಂಬ ಇಷ್ಟ ಅಂತಂದರೆ ಮ್ಯಾಂಗೋ ಮಿಲ್ಕ್ ಶೇಕ್. ಫುಲ್ ತಿಕ್ಕಾಗಿ ಸಖತ್ತಾಗಿರುತ್ತೆ ಮ್ಯಾಂಗೋ ಮಿಲ್ಕ್ ಶೇಕು. ಸೊ ಫಸ್ಟೆಲ್ಲ ನಾನು ಬಂದಿದ್ದ ತಕ್ಷಣವೇ ಮ್ಯಾಂಗೋ ಮಿಲ್ಕ್ ಶೇಕೇ ತಗೋತಿದ್ದೆ. ಬಟ್ ಈ ಸರಿ ಜಾಸ್ತಿ ಜನ ಆಗಿರೋದ್ರಿಂದ ಲಾಸ್ಟ್ ಡೇ ಅಂತ ಹೇಳಿ ತುಂಬಾ ಜನ ಇದ್ದರು. ಸೊ ಹಾಗಾಗಿ ಲೈನ್ ಕೂಡ ತುಂಬ ಜಾಸ್ತಿ ಇತ್ತು. ನಾನು ಯಾವ್ದು ಕಡಿಮೆ ಜನ ಇರ್ತಾರೆ ಅದನ್ನೆಲ್ಲ ಫಸ್ಟ್ ಟ್ರೈ ಮಾಡಿಬಿಡೋಣ, ಅದಾದಮೇಲೆ ಎಲ್ಲ ಬೇರೆ ಲೈನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದಾದಮೇಲೆ ಅದನ್ನು ತೊಗೊಂಡು ಟೇಸ್ಟ್ ಮಾಡೋಣ ಅಂತ ಹೇಳಿ ನಾವು ಒಂದೊಂದೇ ತಿನ್ಕೊತಿದ್ವಿ. ಅದಾದಮೇಲೆ ಮತ್ತೆ ಹೋಗಿ ಮ್ಯಾಚ್ ನೋಡ್ತಾಯಿದ್ವಿ. ಹಾಗೆ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಅನಿಸಿದೆ. ಜಸ್ಟ್ ರಾ ಮ್ಯಾಂಗೋನ ಕಟ್ ಮಾಡಿ ಅದನ್ನು ಸ್ವಲ್ಪ ಬಜ್ಜಿ ಥರ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಗೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಕೊಟ್ಟಿದ್ರು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಇದು ಕೂಡ ನಂಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಮನೇಲಿ ಒಂದ್ಸರಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಟ್ರೈ ಮಾಡೋ ಅಷ್ಟೊತ್ತಿಗೆ ಮ್ಯಾಂಗೋ ಸೀಸನ್ನೇ ಮುಗ್ದೋಗ್ಬೋದು ಅನಿಸುತ್ತೆ, ಅಷ್ಟು ಬೇಗ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಪಿಕಲ್ಸ್ ಎಲ್ಲ ಇತ್ತು, ಅದನ್ನೇನೋ ತೊಗೊಳ್ಳಿಲ್ಲ, ಯಾಕಂದರೆ ನಮ್ಗೆ ಇಷ್ಟ ಆಗಲ್ಲ. ಅಲ್ಲಿ ನೋಡಿದ್ರೆ ನನಗೆ ಟೇಸ್ಟ್ ಮಾಡಬೇಕು ಅನಿಸಲ್ಲ. ಸೊ ಹಾಗಾಗಿ ಅದು ನಾನು ಎಲ್ಲೋದ್ರೂ ಏನೂ ತೊಗೊಳ್ಳಲ್ಲ. ಸೊ ಸ್ಟಾಲ್ಸ್ ಎಲ್ಲ ನೋಡಿದೆ ಏನೇನು ಬೇಕು ಅಂತ. ಫುಲ್ ರಶ್ಶು, ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟೆ. ನನ್ನ ಪಾಪು ಮತ್ತು ನನ್ನ ಹಸ್ಬೆಂಡ್ ಕ್ರಿಕೆಟ್ ನೋಡ್ತಿದ್ರಲ್ವ, ನಾನು ಒಬ್ಬಳೇ ಬಂದು ನೋಡೋಣ, ಶಾಪಿಂಗ್ ಏನಾದರೂ ಮಾಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದೆ. ಬಟ್ ಒಳಗಡೆ ಫುಲ್ ಎಂಟ್ರಿ ಆದರೆ ಎಕ್ಸಿಟ್ ಇಲ್ಲ. ನೆಕ್ಸ್ಟ್ 3 ಲೈನ್ಸ್ ಆದಮೇಲೆ ಎಕ್ಸಿಟ್ ಆಗಬೇಕು, ಇಲ್ಲಾಂದರೆ ರಿಟರ್ನ್ ಹಿಂಗೆ ಹೋಗ್ಬೇಕು. ಯಾವ ಕಡೆ ಹೋದ್ರೂ ತುಂಬ ರಶ್ ಇತ್ತು, ನೋಡ್ತಾ ಇರ್ಬೋದು. ತುಂಬ
ಇನ್ಸ್ಟಾಗ್ರಾಮಲ್ಲಿ ಜ್ಯುವೆಲ್ಲರಿ ಶಾಪ್ ಫೇಮಸ್ ಆಗಿರುತ್ತಲ್ವ, ಅವ್ರುಗಳದ್ದು ಕೂಡ ಜ್ಯುವೆಲ್ಲರಿ ಶಾಪ್ಸು, ಸೀರೆ ಶಾಪ್ಸ್ ಎಲ್ಲ ಅವರು ಕೂಡ ಸ್ಟಾಲ್ಸ್ ಹಾಕ್ಕೊಂಡಿದ್ರು. ಇದು ಕೂಡ ಒಂದು ಫೇಮಸ್ ಜ್ಯುವೆಲ್ಲರಿ ಶಾಪ್ ಅವ್ರದ್ದು ಅಂಗಡಿ. ಸೊ ನಾನು ಹಾಗೆ ನೋಡಿದೆ, ಏನು ಪರ್ಚೇಸ್ ಮಾಡಲಿಲ್ಲ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಏನೋ ನೋಡೋಕ್ಕೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಇವಾಗ ಸುಮ್ಮನೆ ಮನೇಲಿರೋದೆಲ್ಲ ಹಾಗೆ ಇದೆ ಫ್ರೆಂಡ್ಸ್. ನನ್ನ ಮದುವೆ ಟೈಮಲ್ಲಿ ಹಾಗೆ ರಿಲೇಟಿವ್ಸ್ ಮದುವೆ ಟೈಮಲ್ಲಿ ತೊಗೊಂಡಿರೋ ಆರ್ಟಿಫಿಷಿಯಲ್ಸ್ ಜ್ಯುವೆಲ್ಲರೀಸ್ ಎಲ್ಲ ಹಾಗೆ ಇದೆ. ಸೊ ಹಾಗಾಗಿ ನಾನು ಇವಾಗ ಆ ಥರದ್ದೆಲ್ಲ ನೋಡೋಕ್ಕೆ ಹೋಗಲ್ಲ. ನನ್ನ ಮನೆಯವರಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ, ವುಡನ್ ಬ್ರಷು, ವುಡನ್ದು ಕೂಮೆಲ್ಲ. ಸೊ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನನಗೆ ಈ ಪಾನಿಪುರಿ ಒಂದಿಷ್ಟ. ಪಾನಿಪುರಿ ಪ್ರೈಸ್ ನೋಡಿದ್ರೆ 70 ರುಪೀಸು. ಬಟ್ ಅದರಲ್ಲಿ ಏನಂದರೆ ಏನೂ ಇರಲಿಲ್ಲ, ಫ್ಲೇವರು ಇರಲಿಲ್ಲ, ಮ್ಯಾಂಗೋ ಫ್ಲೇವರು ಇರಲಿಲ್ಲ, ಮ್ಯಾಂಗೋ ಪಾನಿನೂ ಇರಲಿಲ್ಲ. ಈ ಬಂಗಾರಪೇಟೆ ಪಾನಿಪುರಿ ಅಂತ ಅಂದರೆ ಇಲ್ಲಿ ನಾರ್ಮಲಾಗಿ ಸಿಗುತ್ತಲ್ಲ, ಅದೇ ಟೇಸ್ಟ್ ಸೂಪರಾಗಿರುತ್ತೆ. ಇದಂತೂ ಏನೂ ಚೆನ್ನಾಗಿರಲಿಲ್ಲ. ನಾರ್ಮಲ್ ಹೊರಗಡೆ ಸಿಗೋದೆ ಅಂತದೇ ಟ್ರೈ ಮಾಡಿಬಿಡಿ. ಈ ಥರ ಕಡೆ ಬಂದಾಗೆಲ್ಲ ಸ್ಪೆಷಲಾಗಿ ಮಾಡಿರ್ತಾರಲ್ವ, ಅದನ್ನು ನೋಡ್ಕೊಂಡು ಟ್ರೈ ಮಾಡಿ. ಪಾನಿಪುರಿ ನನಗಿಷ್ಟ. ಸೊ ತುಂಬ ದಿನ ಆಗಿತ್ತು ಅಂತ ಹೇಳಿ ಮ್ಯಾಂಗೋ ಪಾನಿ ಫ್ಲೇವರ್ ಇರುತ್ತೆ ಅಂತ ತೊಗೊಂಡೆ, ಅಷ್ಟು ಚೆನ್ನಾಗಿರಲಿಲ್ಲ. ಹಾಗೆ ಮ್ಯಾಂಗೋನ ಸ್ಟಫಿಂಗಲ್ಲಿ ಕೂಡ ಹಾಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ನಾನು ಆ ಥರ ಅಂದ್ಕೊಂಡೆ ತೊಗೊಂಡೆ, ಬಟ್ ಆ ಥರ ಏನೂ ಇರಲಿಲ್ಲ. ರಾ ಮ್ಯಾಂಗೋನ ಕಟ್ ಮಾಡಿ ಸ್ವಲ್ಪ ಹಾಕಿದರು. ಸೊ ಅದೇನು ಅಷ್ಟು ಟೇಸ್ಟ್ ಕೊಡ್ತಿರ್ಲಿಲ್ಲ. ಸಾಂಗ್ಸ್ ಕೂಡ ಎಲ್ಲ ಹಾಡ್ತಾ ಇದ್ರಲ್ಲ, ಸೊ ಅದನ್ನೆಲ್ಲ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ನನ್ನ ಮಗಳು ಪಾನಿಪುರಿ ತಿಂತಿದ್ದಾಳೆ. ನನಗಂತೂ ಕಾಫಿ ಅಂದರೆ ಫೇವ್ರೆಟ್. ಸೊ ಹಾಗಾಗಿ ಒಂದು ಕಪ್ ಕಾಫಿ. ಹಾಗೆ ಕುಶಾನಿ ಕೂಡ ಸಿಕ್ಕಿದ್ಲು ನೋಡಿ, ಹಾಯ್ ಅಂತ ಎಷ್ಟು ಕ್ಯೂಟಾಗಿ ಮಾಡ್ತು ಅಂತ ತುಂಬ ಖುಷಿ ಆಯಿತು. ಕುಶಾನಿ ಅವರಮ್ಮ, ಅವರಪ್ಪ, ಹಾಗೆ ಅವ್ರ ಅಮ್ಮಮ್ಮ ಕೂಡ ಬಂದಿದ್ದರು, ಚೈತ್ರಕ್ಕ ಕೂಡ ಬಂದಿದ್ದರು. ಅವ್ರನ್ನೂ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನಾನೇನು ಹೋಗಿ ಮಾತಾಡ್ಸೋಕೆ ಹೋಗಲಿಲ್ಲ. ಅದಾದಮೇಲೆ ಪಾಪು ಕುಶಾನಿ ನೋಡ್ತೀನಿ ಅಂತ ಹೇಳಿ ಹಠ ಮಾಡಿ ಕರ್ಕೊಂಡು ಹೋದ್ಲು. ಯಾಕಂದರೆ ವೀಡಿಯೋಸಲ್ಲಿ ನೋಡಿರ್ತಾಳಲ್ವ, ಸೊ ನಾವು ಅವಾಗವಾಗ ಅವ್ರದ್ದು ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಅವಳಿಗೆ ನಿದ್ದೆ ಬಂದಿತ್ತು. ಸೊ ಮನೆಗೆ ಇನ್ನೇನು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಕುಶಾನಿ ನೋಡಿದೆ ಕಣಮ್ಮ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಕುಶಾನಿ ತೋರಿಸು ಅಂತ ಹೇಳಿ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡು ಬಂದ್ಲು ಅಂತ ಹೇಳ್ತಾರೆ. ನಿಸ್ವಾರ್ಥದಿಂದ ಒಂದು ಮಗು ಆರೋಗ್ಯಕ್ಕೋಸ್ಕರ ಸಹಾಯ ಮಾಡಬೇಕು ಅಂತ ಮನೋಭಾವನೆಯಿಂದ ಮಾಡ್ತಿದ್ದಾರೆ. ಅವರಿಗೆ ಮಾತಾಡಿಸ್ತೀನಿ. ಈಗ ಯಾರಿಗೆಲ್ಲ ಇದು ಕುರಿತು ಇಂಟ್ರೆಸ್ಟ್ ದಯಮಾಡಿ ಒಂದೆರಡು ಕಿವಿ ಅವ್ರ ಕಡೆ ಕೊಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಾಜಿ ವಿಷ್ಣು ಅಂತ. 1.5 ತಿಂಗಳಿಂದ ದಿಯಾಂಶ್ ಅನ್ನೋ ಮಗು ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ. ಲಂಗ್ ಇನ್ಫೆಕ್ಷನಿಂದ ಆ ಮಗುಗೆ 1,13,00,000 ಮಣಿಪಾಲ್ ಹಾಸ್ಪಿಟಲಲ್ಲಿ ಕೋಟ್ ಮಾಡಿದ್ರು. ಸುಮಾರು ಕಡೆ ನಾವು ಕ್ರೌಡ್ ಫಂಡಿಂಗ್ ಮಾಡಿ ಎಲ್ಲ ಏರಿಯಾದಲ್ಲೂ ನಾವು 1.5 ತಿಂಗಳಿಂದ ಓಡಾಡ್ತಾನೆ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಅನಿಸುತ್ತೆ. ರಿಯಾನ್ಶ್ ಅಂತ ಪಾಪುಗೆ ಹುಷಾರಿಲ್ಲ ಅಲ್ವಾ, ಸೊ ಆಪ್ರೇಷನ್ಗೆ ಎಷ್ಟು ಲಕ್ಷ ಖರ್ಚಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ಕೈಲಾದಷ್ಟು ಸಹಾಯ ಮಾಡಿದ್ದೀವಿ. ನಿಮಗೂ ಕೂಡ ಅವ್ರು ಏನಾದರೂ ಡೊನೇಟ್ ಮಾಡಿ ಅಂತ ಸಿಕ್ಕಿ ಕೇಳಿದ್ರೆ ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಮ್ಯಾಂಗೋ ಮೇಳ ಹೇಗಿತ್ತು ಅಂತ ನೋಡಿದ್ದೀರಲ್ವ. ಸೊ ಸಂಡೇ ಮಾರ್ನಿಂಗ್ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಶಿವದೂತ ಗುಳಿಗ ಅಂತ ನಮ್ಮದು ಕಲಾಕ್ಷೇತ್ರದಲ್ಲಿ ಸ್ವಲ್ಪ ನಾಟಕ ಇತ್ತು. ಸೊ ಅದನ್ನು ನೋಡೋಕ್ಕೆ ಹೋಗಬೇಕಾಗಿತ್ತು. ಸೊ ಲೇಟಾಗಿ ಆಯಿತು ಅಂತ ಹೇಳಿ ನಾವು ಮ್ಯಾಂಗೋ ಮೇಳಕ್ಕೆ ಹೊರಟಿದ್ವಿ. ಸೊ ಪಾಪು ಇದ್ರದ್ದು ಪಿಕ್ಚರ್ಸ್ ಎಲ್ಲ ನೋಡಿದ್ಲು. ಸೊ ಹಾಗಾಗಿ ಹಠ ಮಾಡಿ ಕರ್ಕೊಂಡು ಹೋದ್ಲು. ಸದ್ಯ ಇನ್ನೂ ಆಗಿರಲಿಲ್ಲ, ಅದನ್ನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಮ್ಯಾಂಗೋ ಮೇಳ ಉತ್ಸವ ಅಂತ ಟೈಟಲ್ ತಮ್ಲೈನ್ ಮಾಡಿದ್ನಲ್ವ, ಸೊ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ.
ಮೂವಿ ನೋಡ್ಕೊಂಡು ಇದ್ದವಳು ಈ ಥರ ನಾಟಕಗಳನ್ನ ಯಾವತ್ತೂ ನೋಡಿರಲಿಲ್ಲ. ಬಟ್ ಇಲ್ಲಿ ಕಲಾಕ್ಷೇತ್ರದಲ್ಲಿ ತುಂಬ ನಾಟಕಗಳು ಮಾಡ್ತಾನೆ ಇರ್ತಾರೆ. ಬೆಂಗಳೂರಿಗೆ ನನ್ನ ಹಸ್ಬೆಂಡ್ನ ಮದುವೆ ಆದಮೇಲೆ ಈ ಥರ ನಾಟಕಗಳೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ನನಗಂತೂ ತುಂಬಾ ಇಷ್ಟ ಆಗಿದೆ. ಒಂದು ನಾಟಕನೂ ಮಿಸ್ ಮಾಡಬಾರ್ದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾಟಕಗಳು ಅಂತ ಹೇಳಿದ್ರೆ. ಅವಾಗವಾಗ ನಾಟಕಗಳು ಮಾಡ್ತಾ ಇರ್ತಾರೆ. ಸೊ ನಾನು ಕೂಡ ತುಂಬ ನಾಟಕಗಳನ್ನ ನೋಡಿದ್ದೀನಿ. ಇದು ತುಂಬಾ ಇಷ್ಟ ಆಯಿತು ನನಗೆ. ಹೇಗೆ ಅಂದರೆ ಸೆಟ್ಗಳೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ನಿಜ ಮಾಡಿರೋ ಥರನೇ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಅಲ್ಲೇ ಹೋಗಿ ನೋಡ್ತಿರೋ ಥರ. ಶಿವದೂತ ಗುಳಿಗ ಅಂತ ನಾಟಕದ ಹೆಸರು. ನಾವು ಹೋಗೋಷ್ಟೊತ್ತಿಗೆ ಇಷ್ಟು ತುಂಬಾ ಜನ ಇದ್ದರು. ಸೊ ಬನ್ನಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹೆಂಗಿತ್ತು ಅಂದರೆ ಸೂಪರ್ ಎಕ್ಸ್ಪೀರಿಯೆನ್ಸು. ಪಾಪು ಮುಗ್ದೋಗಿರುತ್ತೆ ಅಂದ್ಕೊಂಡಿದ್ವಿ. 2 o'clock ಇದ್ದಿದ್ದು ಅದು ನಾಟಕದ ಟೈಮಿಂಗ್ಸು. ನಾವು ಹೋಗಿದ್ದೆ 3:30ಗೆ ಹೋದ್ವಿ. ಆದ್ರೂ ಆಗ ಜಸ್ಟ್ ನಾವು ಕೂತ್ಕೊಂಡ್ವಿ, ಅವಾಗ ಸ್ಟಾರ್ಟ್ ಆಯಿತು. ಕೂತ್ಕೊಳ್ಳೋಕೆ ಸೀಟು ಸಿಗ್ತಿರಲಿಲ್ಲ. ಹೆಂಗಿತ್ತು ಅಂದರೆ ಎಕ್ಸ್ಪೀರಿಯೆನ್ಸು. ಸೊ ಪಾಪು ಹೋಗಲೇಬೇಕು ಅಂತಿದ್ಲು. ಅದ್ರದ್ದು ಬ್ಯಾನರ್ ಎಲ್ಲ ಹಾಕಿದ್ರಲ್ವ, ಅದನ್ನ ನೋಡಿ ಅದಕ್ಕೆ ಹೋಗಿದ್ವಿ. ಅವಳು ಅಳ್ತಿದ್ಲಲ್ಲ ಅಂತ. ಸದ್ಯ ಸಿಕ್ತು, ಸಾಕಾತಿತ್ತು. ಮಾತೇ ಇಲ್ಲ, ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಯಾವಾಗಾದರೂ ಇದ್ದರೆ ಇದು ಬುಕ್ ಮೈ ಶೋ ಅಲ್ಲಿ ಬಿಡ್ತಾರೆ ನಾಟಕಗಳನ್ನ. ನೆಕ್ಸ್ಟು ವಿಜಯನಗರ ಯಾವುದಿದೆ, ವಿಜಯನಗರದ ಯಾವುದೋ ಒಂದು ನಾಟಕ ಇದೆ, ನೋಡೋಣ. ಆ ನಾಟಕಕ್ಕೂ ಹೋಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಇಲ್ಲಾಂದಿದ್ರೆ ವಿಡಿಯೋ ಮಾಡಿ ತೋರಿಸ್ಬೋದಾಗಿತ್ತು. ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು ವಿಡಿಯೋ ಮಾಡಬಾರ್ದು ಅಂತ. ಯಾಕಂದರೆ ನೆಕ್ಸ್ಟು ಯಾರು ನೋಡೋಕ್ಕೆ ಬರಲ್ಲ ಅಲ್ವಾ ನಾಟಕಗಳನ್ನ. ಎಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕ್ಬಿಡ್ತೀವಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದರು. ಆದರೆ ಸಾಕು, 1 ನಿಮಿಷನೂ ಕಣ್ಮುಚ್ಚಬೇಕು ಅನಿಸ್ಲಿಲ್ಲ, ಆ ಥರ ಮಾಡಿದರು. ಹೇಳಮ್ಮ ನಿನಗಿಷ್ಟ ಆಯಿತಾ? ನನಗೆ ಒಂದು ಸೀಟ್ ಸಿಕ್ತು. ಆಮೇಲೆ ನಮ್ಮ ಮನೆಯವ್ರನ್ನ ಬಂದು ಕೂರಿಸ್ದೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ನಿಂತ್ಕೊಂಡಿದ್ದೆ. ನಾನು ಹತ್ರನೇ ಬಂದ್ಬಿಡ್ತು. ಹಿಂಗೆ ಜನರ ಮಧ್ಯೆ ಗುಳಿಗ ಬರ್ತಾರಲ್ಲ, ಆವಾಗ ನಂಗೆ ಭಯ ಆಗೋಗ್ಬಿಟ್ಟಿತ್ತು. ಆದರೂ ಸಖತ್ತಾಗಿತ್ತು. 1 ಸೆಕೆಂಡು ಹಿಂಗೆ ಮುಚ್ಚಬೇಕು ಅನಿಸ್ಲಿಲ್ಲ, ಅಷ್ಟು ನೀಟಾಗಿ ಸೆಟ್ಟೆಲ್ಲ ಸಖತ್ತಾಗಿತ್ತು. ನಾರ್ಮಲ್ ಸೆಟ್ ಥರ ಅಲ್ಲ. ಅದನ್ನೆಲ್ಲ ನೋಡಿ ನಂಗೆ ಇಷ್ಟ ಆಯ್ತಪ್ಪ. ನಾಟಕ ನೋಡಿದ ಎಕ್ಸೈಟ್ಮೆಂಟಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಆ ನಾಟಕ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಶಿವದೂತ ಗುಳಿಗ ಹಾಗೆ ಮ್ಯಾಂಗೋ ಮೇಳನ ಎಕ್ಸ್ಪೀರಿಯೆನ್ಸ್ ಮಾಡಿದ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.